ಸ್ನೇಹಿತರಿಗೆ ನನ್ನ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಮಾಸ್ತಾರ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತಾ ತರಗತಿಯನ್ನು ಪ್ರಾರಂಭ ಮಾಡೋಣ. ನಿನ್ನೆ ಒಂದು ತರಗತಿಯಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆ ಒಂದು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇವತ್ತಿನ ತರಗತಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ರಾಜ್ಯದಲ್ಲಿ ನಾವು ಹಲವಾರು ನಗರ ಮತ್ತು ಪಟ್ಟಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅವುಗಳನ್ನ ಎಂತ ಕರಿತಾವಪ್ಪ ಅಂದ್ರೆ ನಗರ ಪ್ರದೇಶಗಳು ಅಂತ ಕರಿತಾ ಹೋಗ್ತೀವಿ. ಈ ಒಂದು ನಗರ ಪ್ರದೇಶಗಳ ಜನರು ಶಿಕ್ಷಣ, ಆರೋಗ್ಯ, ಸಾರಿಗೆ, ಕುಡಿಯುವ ನೀರು, ನೈರ್ಮಲ್ಯೀಕರಣ, ಮನೋರಂಜನೆ ಇನ್ನು ಮುಂತಾದ ಉತ್ತಮ ಸೌಲಭ್ಯಗಳು ಹೊಂದಿರುವ ಜೊತೆಗೆ ಅನೇಕ ಸಮಸ್ಯೆಗಳನ್ನು ಹೊಂದಿರ್ತಾರೆ. ಈ ಒಂದು ನಗರವಾಸಿಗಳ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಸಲುವಾಗಿ ನಗರ ಸ್ಥಳೀಯ ಸಂಸ್ಥೆಗಳು ಅಥವಾ ನಗರ ಸ್ಥಳೀಯ ಸ್ವಯಂ ಸರ್ಕಾರಗಳನ್ನು ರಚನೆ ಮಾಡ್ತಾ ಹೋಗ್ತೀವಿ. ಈ ಒಂದು ಸಂವಿಧಾನದ 74ನೇ ತಿದ್ದುಪಡಿ ಕಾಯ್ದೆಯು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕವಾದಂಥ ಸ್ಥಾನಮಾನ ನೀಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳು ಪ್ರಮುಖವಾದಂಥ ನಗರ ಸ್ಥಳೀಯ ಸಂಸ್ಥೆಗಳಾಗಿವೆ. ಹಾಗಾದರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 3 ರೀತಿ ನೋಡ್ತಾ ಹೋಗ್ತೀವಿ. ಮೊದಲನೇದು ನಗರ ಪಾಲಿಕೆಯನ್ನು ನೋಡ್ತಾ ಹೋಗ್ತೀವಿ. ನಗರ ಪಾಲಿಕೆ ಅಂದರೆ ಮಹಾನಗರ ಪಾಲಿಕೆಗಳಾಗಿರ್ಬೋದು, ಪ್ರಮುಖ ನಗರಗಳಾಗಿರ್ಬೋದು. ಎರಡನೇದು ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಇವುಗಳನ್ನ ಏನು ಮಾಡ್ತೀವಿ ನಗರ ಮತ್ತು ಪಟ್ಟಣಗಳು ಅಂತಂದು ಮಾಡ್ತಾ ಹೋಗ್ತೀವಿ. ದಂಡು ಪ್ರದೇಶದ ಭಾಗ ಅಂದರೆ ರಕ್ಷಣಾ ಸಚಿವಾಲಯ ಹಿಡಿತದಲ್ಲಿರುವಂಥ ಪ್ರದೇಶ ಅಂದರೆ ರಕ್ಷಣಾ ಸಚಿವಾಲಯ ಹಿಡಿತದಲ್ಲಿರುವಂಥ ಪ್ರದೇಶವನ್ನು ದಂಡು ಪ್ರದೇಶದ ಭಾಗ ಅಂತ ಕರಿತಾ ಹೋಗ್ತೀವಿ. ಜನಸಂಖ್ಯೆ, ವರಮಾನ, ಸಾಮಾಜಿಕ ಸ್ಥಿತಿಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಪ್ರದೇಶವೊಂದನ್ನು ಪಟ್ಟಣ ಅಥವಾ ನಗರವೆಂದು ಘೋಷಿಸುವ ಅಧಿಕಾರವನ್ನು ಹೊಂದಿದೆ. ಜೊತೆಗೆ ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಯಗಳು ಹಲವಾರು ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಹಾಗಾದರೆ ಆ ಒಂದು ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನಾವು ನೋಡೋದಾದರೆ ಮೊದಲನೇದಾಗಿ ಆಯವ್ಯಯ ಪಟ್ಟಿ ತಯಾರಿಸಿ ಅನುಮೋದನೆ ಪಡೆಯೋದು. ಅಂದ್ರೆ ವಾರ್ಷಿಕವಾದಂಥ ಒಂದು ಬಜೆಟನ್ನು ತಯಾರಿಸಿ ಅದನ್ನು ಅನುಮೋದನೆ ಪಡೆದುಕೊಳ್ಬೋದು. ಜೊತೆಗೆ ನಗರ ಅಥವಾ ಪಟ್ಟಣದ ಸಂಪೂರ್ಣ ಆಡಳಿತವನ್ನು ನೋಡ್ಕೊಳ್ತಾ ಹೋಗೋದು. ಜೊತೆಗೆ ಉತ್ತಮವಾದಂಥ ನಗರ ಯೋಜನೆಯನ್ನು ತಯಾರಿಸಿ ಕಾರ್ಯರೂಪಕ್ಕೆ ತರುವುದು. ಜೊತೆಗೆ ಉತ್ತಮವಾದಂಥ ರಸ್ತೆ, ಸಾರಿಗೆ ವ್ಯವಸ್ಥೆ, ನೀರು ಸರಬರಾಜು, ಶಿಕ್ಷಣ, ವಿದ್ಯುತ್ ಶಕ್ತಿ, ಮಾರುಕಟ್ಟೆ, ಆರೋಗ್ಯ ಇನ್ನಿತರ ಅನೇಕ ಸೌಲಭ್ಯಗಳನ್ನು ಉತ್ತಮ ರೀತಿಯಲ್ಲಿ ಒದಗಿಸ್ತಾ ಹೋಗಬೇಕು. ಜೊತೆಗೆ ನಗರಗಳಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಮತ್ತು ಘನತ್ಯಾಜ್ಯ ವಸ್ತುಗಳ ವಿಲೇವಾರಿಗಾಗಿ ಸೌಕರ್ಯ ಕಲ್ಪಿಸಿ ಸ್ವಚ್ಛತೆಯನ್ನು ಕಾಪಾಡ್ತಾ ಹೋಗಬೇಕು. ಮತ್ತು ನಗರಗಳಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿಯನ್ನು ಕೊಡುವುದು ಮತ್ತು ನಗರಸಭೆಯ ಕಟ್ಟಡಗಳು ಮತ್ತು ಆಸ್ತಿಯನ್ನು ರಕ್ಷಣೆ ಮಾಡ್ತಾ ಹೋಗಬೇಕು. ಜೊತೆಗೆ ಜನನ ಮರಣಗಳ ಪ್ರಾಮಾಣಿಕ ನೋಂದಣಿಯನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ಕ್ರೀಡಾಂಗಣ, ಮನೋರಂಜನಾ ಮಂದಿರ, ಉದ್ಯಾನವನಗಳನ್ನು ನಿರ್ಮಾಣ ಮಾಡಿ ಅವುಗಳನ್ನು ನಿರ್ವಹಣೆ ಮಾಡ್ತಾ ಹೋಗಬೇಕು. ನಗರದ ಕೊಳೆಗೇರಿ ವಾಸಿಗಳಿಂದ ಸ್ಲಮ್ ಏರಿಯಾಗಳಿಗೆ ಸೌಕರ್ಯ ಒದಗಿಸುವ ಜೊತೆಗೆ ಅಲ್ಲಿನ ನಿವಾಸಿಗಳ ಜೀವನ ಮಟ್ಟವನ್ನು ಸುಧಾರಣೆ ತರುವಂತೆ ಮಾಡಿಕೊಡಬೇಕು. ಮಕ್ಕಳ ಕಲ್ಯಾಣ ಕೇಂದ್ರಗಳು, ಬಾಲಾಪರಾಧಿ ಗೃಹಗಳು, ಭಿಕ್ಷುಕರ ಕಾಲೋನಿಗಳು, ಅನಾಥಾಶ್ರಮಗಳು ಇತ್ಯಾದಿ ಸಹಾಯಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅವುಗಳನ್ನು ನಿರ್ವಹಣೆ ಮಾಡ್ತಾ ಹೋಗಬೇಕು. ಈಜುಕೊಳ, ಕ್ರೀಡಾಂಗಣ, ಸಂಗ್ರಹಾಲಯ, ವಾಹನ ನಿಲ್ದಾಣ, ವಾಚನಾಲಯ, ಸಾರ್ವಜನಿಕ ಗ್ರಂಥಾಲಯ ಜೊತೆಗೆ ಪಶು ವೈದ್ಯಾಲಯ, ಸಿನಿಮಾ ಮಂದಿರ, ಮಾರುಕಟ್ಟೆ ಪ್ರಾಂಗಣ, ಉದ್ಯಾನವನ, ಸ್ಮಶಾನ, ಶವಾಗಾರ ಮುಂತಾದವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನು ಹೊಂದಿಕೊಳ್ತೈತಿ. ಜೊತೆಗೆ ಮುಖ್ಯವಾಗಿ ಮಳೆ ನೀರು ಕೊಯ್ಲು ಯೋಜನೆಗಳನ್ನು ಕಾರ್ಯಗತಗೊಳಿಸ್ತಾ ಹೋಗಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಬೇಕು.
ನಗರದ ಹಿಂದುಳಿದ ವರ್ಗದವರ ಮತ್ತು ದುರ್ಬಲ ವರ್ಗದವರ ಸುಸ್ಥಿರ ಪ್ರಗತಿಗಾಗಿ ಕ್ರಮ ಕೈಗೊಳ್ಳಬೇಕು. ನಗರ ಅಥವಾ ಪಟ್ಟಣವು ಸ್ವಚ್ಛ ಸುಂದರ ಹಸಿರಿನಿಂದ ಕಂಗೊಳಿಸುವಂತೆ ನಗರ ಯೋಜನೆಗಳನ್ನು ಇಲ್ಲಿ ಕೈಗೊಳ್ತಾ ಹೋಗಬೇಕು ಎಂಬುದನ್ನು ಈ ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ನಗರ ಸ್ಥಳೀಯ ಸಂಸ್ಥೆಗಳ ವರಮಾನದ ಮೂಲಗಳು, ಆದಾಯದ ಮೂಲಗಳು ಯಾವಪ್ಪ ಅಂದ್ರೆ ನಗರ ಪ್ರದೇಶದ ಅಭಿವೃದ್ಧಿ ಮತ್ತು ಪ್ರಗತಿಗಾಗಿ ವಿವಿಧ ಯೋಜನೆ ಕಾರ್ಯಗತಗೊಳಿಸ್ಬೇಕಪ್ಪ ಅಂದ್ರೆ ಆ ಒಂದು ಆದಾಯದ ಅವಶ್ಯಕತೆ ಬೇಕೇ ಬೇಕು. ನಗರಸಭೆಗಳ ಆದಾಯದ ಪ್ರಮುಖ ಮೂಲಗಳೆಂದರೆ ಕಟ್ಟಡ ತೆರಿಗೆ, ಖಾಲಿ ನಿವೇಶನ ತೆರಿಗೆ, ಅಂಗಡಿ ಮತ್ತು ಮಾರಾಟ ಮಾಡುವ ತಳ್ಳು ಗಾಡಿಗಳ ಮೇಲೆ ವಿಧಿಸುವಂಥ ತೆರಿಗೆ, ನೀರಿನ ತೆರಿಗೆ, ಜೊತೆಗೆ ನಗರಸಭೆಗಳ ಅಧೀನ ಕಟ್ಟಡಗಳು, ಆ ಮಾರುಕಟ್ಟೆಗಳಲ್ಲಿನ ಮಳಿಗೆಗಳಿಂದ ಬರುವಂಥ ಬಾಡಿಗೆ, ಮಾರಾಟ ಮತ್ತು ಮನರಂಜನಾ ಉಪಕಾರ ಇತ್ಯಾದಿಗಳ ಮೂಲಗಳಿಂದ ಬರುವಂಥ ತೆರಿಗೆ, ರಾಜ್ಯ ಸರ್ಕಾರ ನೀಡುವಂಥ ಅನುದಾನದಿಂದ ನಗರ ಸಂಸ್ಥೆಗಳ ಕಲ್ಯಾಣ ಕಾರ್ಯಗಳನ್ನು ಇಲ್ಲಿ ಕೈಗೊಳ್ತಾ ಹೋಗ್ತಾರೆ. ಇದು ನಗರ ಸ್ಥಳೀಯ ಸ್ವಯಂ ಸರ್ಕಾರಗಳ ಆದಾಯದ ಮೂಲಗಳಾಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ನಗರ ಸ್ಥಳೀಯ ಸಂಸ್ಥೆಗಳ ಸಂರಚನೆ ಬಗ್ಗೆ ನಾವು ನೋಡೋದಾದ್ರೆ ನಗರ ಪಾಲಿಕೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಈ ನಗರ ಪ್ರದೇಶಗಳು ಜನಸಂಖ್ಯೆ ಆಧಾರದ ಮೇಲೆ ಪಟ್ಟಣ ಮತ್ತು ನಗರ ಪ್ರದೇಶಗಳನ್ನು ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಅದರಂತೆ ಕೂಡ 20 ರಿಂದ 50 ಸಾವಿರದೊಳಗಿನ ಜನಸಂಖ್ಯೆಯನ್ನು ಹೊಂದಿದ್ದರೆ ಅದನ್ನು ಪಟ್ಟಣ ಅಂತ ಕರಿತಾ ಹೋಗ್ತೀವಿ. ಅದರಂತೆ ಕೂಡ 50,000ದಿಂದ 3,00,000ದೊಳಗಿನ ಜನಸಂಖ್ಯೆಯನ್ನು ಹೊಂದಿರೋ ಪ್ರದೇಶವನ್ನು ನಗರವೆಂತಲೂ ಕರಿತೀವಿ. ಅಂದರೆ 20,000ರಿಂದ 50,000ದೊಳಗಿನ ಜನಸಂಖ್ಯೆಯನ್ನು ಪಟ್ಟಣ ಅಂತ ಗುರುತಿಸ್ತಾರೆ. 50,000ದಿಂದ 3,00,000ದೊಳಗಿನ ಜನಸಂಖ್ಯೆಯನ್ನು ನಗರ ಅಂತ ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಪಟ್ಟಣದಲ್ಲಿ ಆಡಳಿತ ನಡೆಸುವ ಸಭೆಗೆ ಪುರಸಭೆ ಅಥವಾ ಪಟ್ಟಣ ಪಂಚಾಯತ್ ಅಂತ ಕರೀತಾರೆ. ನಗರದ ಆಡಳಿತ ಮಂಡಳಿಗೆ ನಗರಸಭೆ ಅಂತಂದು ಕರಿತಾ ಹೋಗ್ತಾರೆ. ಇಲ್ಲಿ ಪಟ್ಟಣ ಪಂಚಾಯಿತಿ ಮತ್ತು ನಗರಸಭೆಗಳ ಸದಸ್ಯರುಗಳು ಪ್ರತ್ಯಕ್ಷ ಮತದಾನದ ಮೂಲಕ ಚುನಾಯಿತರಾಗಿ ಇಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾಗಿ ಅಥವಾ ಕೌನ್ಸಿಲರ್ ಆಗಿ ಕರೆಸಿಕೊಳ್ತಾರೆ. ಇವರ ಒಂದು ಅಧಿಕಾರ ಅವಧಿ 5 ವರ್ಷಗಳಾಗಿರ್ತದೆ. ಇವು ಸದಸ್ಯರುಗಳ ಸಂಖ್ಯೆಯು ಆಯಾ ನಗರ ಅಥವಾ ಪಟ್ಟಣದ ಸಂಖ್ಯೆಯನ್ನು ನಿರ್ಧಾರ ಆಗ್ತದೆ. ಪುರಸಭೆಗಳಲ್ಲಿ ಸಾಧಾರಣವಾಗಿ 23ರಿಂದ 27 ಸದಸ್ಯರಿದ್ದರೆ ನಗರಸಭೆಗಳಲ್ಲಿ 31ರಿಂದ 37 ಸದಸ್ಯರು ಕಂಡುಬರ್ತಾ ಹೋಗ್ತಾರೆ. ಜೊತೆಗೆ ರಾಜ್ಯ ಸರ್ಕಾರವು 5 ಜನ ಸದಸ್ಯರುಗಳನ್ನು ಪುರಸಭೆ ಮತ್ತು ನಗರಸಭೆಗಳಿಗೆ ನಾಮನಿರ್ದೇಶನ ಮಾಡ್ತಾ ಹೋಗ್ತದೆ. ಈ ನಾಮನಿರ್ದೇಶಿತ ಸದಸ್ಯರುಗಳಿಗೆ ಸಭೆಯ ಚರ್ಚೆಯಲ್ಲಿ ಭಾಗವಹಿಸುವ ಹಕ್ಕಿತ್ತು, ಮತ ಹಾಕುವಂಥ ಹಕ್ಕಿರುವುದಿಲ್ಲ. ಜೊತೆಗೆ ಆ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಬರುವಂಥ ಪ್ರದೇಶವನ್ನು ಪ್ರತಿನಿಧಿಸುವ ಲೋಕಸಭಾ ಮತ್ತು ವಿಧಾನಸಭಾ ಸದಸ್ಯರು, ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಸಭೆಗಳಲ್ಲಿ ಭಾಗವಹಿಸುವ ಮತ್ತು ಮತ ಹಾಕುವ ಹಕ್ಕನ್ನು ಇವರು ಪಡ್ತಾ ಹೋಗ್ತಾರೆ. ಜೊತೆಗೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಹ ನಿಯಮಾನುಸಾರ ಮೀಸಲಾತಿ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಕೂಡ ಈ ಒಂದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಸಂಸ್ಥೆಗಳ ಮುಖ್ಯಸ್ಥರಾಗಿರೋದನ್ನು ನಾವು ಮಾಡ್ತಾ ಹೋಗ್ತೀವಿ. ಇವರ ಒಂದು ಅಧಿಕಾರಾವಧಿ 1 ವರ್ಷ ಆಗಿರೋದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ತಾ ಹೋಗಬೇಕು. ಆಯ್ಕೆಗೊಂಡ ಸ್ಥಳೀಯ ಸಂಸ್ಥೆಗಳ ಸದಸ್ಯರು ಒಂದು ಸದಸ್ಯರ ಚುನಾವಣೆ ಆಗ್ತಾ ಹೋಗ್ತಾರೆ. ಆ ಅಧ್ಯಕ್ಷರ ಸಭೆಯ ಒಂದು ಅಧ್ಯಕ್ಷರು ಏನು ಮಾಡ್ತಾರಪ್ಪ, ಆ ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆ ಕಲಾಪಗಳನ್ನು ನೋಡ್ತಾ ಹೋಗ್ತಾರೆ. ಒಂದು ವೇಳೆ ಗೈರು ಹಾಜರಾದಪ್ಪ ಅಂದ್ರೆ ಆ ಉಪಾಧ್ಯಕ್ಷರ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಈ ಒಂದು ಸ್ಥಳೀಯ ಸಂಸ್ಥೆಗಳ ಅಧಿಕಾರಾವಧಿ 5 ವರ್ಷಗಳಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವರ ಅಧಿಕಾರಾವಧಿಯನ್ನು ಮುಂದುವರಿಸುವ ಹಕ್ಕನ್ನು ಈ ಒಂದು ಸರ್ಕಾರ ನೀಡ್ತಾ ಹೋಗ್ತದೆ. ಈ ಒಂದು ಸ್ಥಳೀಯ ಸಂಸ್ಥೆಗಳ ಸಮರ್ಥ ಆಡಳಿತ ನಿರ್ವಹಣೆಗಾಗಿ 4 ಸ್ಥಾಯಿ ಸಮಿತಿಗಳನ್ನು ರಚನೆ ಕೊಡ್ತಾ ಹೋಗ್ತದೆ. ಈ ಒಂದು ರಾಜ್ಯ ಸರ್ಕಾರದಿಂದ ನೇಮಕಗೊಂಡ ಮುಖ್ಯಾಧಿಕಾರಿ ಅಥವಾ ಚೀಫ್ ಆಫೀಸರ್ ಎಂಬ ಮುಖ್ಯ ಆಡಳಿತಾಧಿಕಾರಿಯನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಮುಖ್ಯಾಧಿಕಾರಿ ಅಥವಾ
ಚೀಫ್ ಆಫೀಸರ್ ಎಂಬ ಮುಖ್ಯ ಆಡಳಿತ ಅಧಿಕಾರಿಯನ್ನು ಈ ಸ್ಥಳೀಯ ಸಂಸ್ಥೆಗಳ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಇವರು ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಜ್ಯ ಸರ್ಕಾರ ನೇಮಕ ಮಾಡ್ತಾ ಹೋಗ್ತೈತೆ. ಇಲ್ಲಿವರೆಗೆ ನಾವು ನೋಡಿದ್ದು ಪಟ್ಟಣ ಮತ್ತು ನಗರ ಒಂದು ಸಂಸ್ಥೆಗಳ ಬಗ್ಗೆ ನೋಡ್ತಾ ಹೋಗೋದು. ಮುಂದುವರೆದು ಮಹಾನಗರ ಪಾಲಿಕೆಗಳನ್ನು ನಾವು ನೋಡ್ತಾ ಹೋಗೋಣ. 1976ರ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯ ಅನ್ವಯ ಮಹಾನಗರ ಪಾಲಿಕೆಗಳನ್ನು ರಚನೆ ಮಾಡ್ತಾ ಹೋಗ್ತೀವಿ. ಯಾವ ಒಂದು ಕಾಯ್ದೆಯ ಮೂಲಕ 1976 ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯ ಅನ್ವಯ ಮಹಾನಗರ ಪಾಲಿಕೆಗಳನ್ನು ರಚನೆ ಮಾಡ್ತಾ ಹೋಗ್ತೈತಿ. ಹಾಗಾದ್ರೆ ಇಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಮತ್ತು 1 ಕೋಟಿಗಿಂತಲೂ ಹೆಚ್ಚು ಆದಾಯವಿರುವ ನಗರ ಪ್ರದೇಶಗಳಲ್ಲಿ ಮಹಾನಗರ ಪಾಲಿಕೆಗಳನ್ನ ರಚಿಸಬಹುದು. ಇಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರಬೇಕು, 1 ಕೋಟಿಗಿಂತಲೂ ಹೆಚ್ಚು ಆದಾಯವಿರುವ ನಗರ ಪ್ರದೇಶಗಳನ್ನು ಮಹಾನಗರ ಪಾಲಿಕೆಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಈ ಮಹಾನಗರ ಪಾಲಿಕೆಯ ಸದಸ್ಯರುಗಳು ಕೂಡ ಆ ಚುನಾವಣೆಯ ಮೂಲಕ ಚುನಾಯಿತರಾಗಿ ಪಾಲಿಕೆ ಸದಸ್ಯ ಅಂತ ಎನಿಸ್ಕೊತಾರೆ. ಅಂದ್ರೆ ಇಲ್ಲಿ ಕಾರ್ಪೊರೇಟ್ ಅಂತ ಅನ್ಕೋತಾರೆ. ಜೊತೆಗೆ ಈ ಸದಸ್ಯರುಗಳ ಸಂಖ್ಯೆ ಆ ಜನಸಂಖ್ಯೆಯ ಆಯಾ ಮಹಾನಗರ ಪಾಲಿಕೆಯ ಜನಸಂಖ್ಯೆ ಆಧಾರಿತ ಹೋಗ್ತದೆ. ಸಾಮಾನ್ಯವಾಗಿ ಹೇಳೋದಾದಪ್ಪ ಅಂದ್ರೆ 30ರಿಂದ 100ರವರೆಗೆ ಇರ್ತಾ ಹೋಗ್ತೈತಿ. ಆ ಪಾಲಿಕೆಯ ಗಾತ್ರವನ್ನು ಸರ್ಕಾರ ನಿರ್ಧಾರ ಮಾಡ್ತಾ ಹೋಗ್ತೈತಿ. ಜೊತೆಗೆ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಮಹಾನಗರ ಪಾಲಿಕೆಯನ್ನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಒಟ್ಟು 11 ಮಹಾನಗರ ಪಾಲಿಕೆಯನ್ನು ನೋಡ್ತಾ ಹೋಗ್ತೀವಿ. 10 ಮಹಾನಗರ ಪಾಲಿಕೆಗಳು, 1 ಬೃಹತ್ ನಗರ ಪಾಲಿಕೆ ನೋಡ್ತಾ ಹೋಗ್ತೀವಿ. ಆ ಬೃಹತ್ ಮಹಾನಗರ ಪಾಲಿಕೆ ಯಾವುದಪ್ಪ ಅಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಕರ್ತಾ ಹೋಗ್ತೀವಿ. ಈ ಒಂದು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 225 ವಾರ್ಡ್ಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಮೊದಲಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಮಹಾನಗರ ಪಾಲಿಕೆಗಳು ಎಲ್ಲಿ ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಮೊದಲಿಗೆ ಚೆನ್ನೈನಲ್ಲಿ ನೋಡ್ತಾ ಹೋಗ್ತೀವಿ. ಅದರಂತೆ ಕೂಡ ಕರ್ನಾಟಕ ಕೂಡ 1976ರಲ್ಲಿ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯ ಮೂಲಕ ಮಹಾನಗರ ಪಾಲಿಕೆಗಳನ್ನು ರಚನೆ ಮಾಡ್ತಾ ಹೋಗ್ತೀವಿ. ಇಲ್ಲಿವರೆಗೂ ನಾವೇನಪ್ಪ ಅಂದ್ರೆ ಆ ಒಂದು ಮಹಾನಗರ ಪಾಲಿಕೆಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಜೊತೆಗೆ ಆ ನಗರವನ್ನು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಚಿಕ್ಕ ಚುನಾವಣಾ ವಿಭಾಗಗಳನ್ನಾಗಿ ಮಾಡಿ ಆ ಬಡಾವಣೆ ಅಥವಾ ವಾರ್ಡ್ಗಳಂತ ಕರಿತಾ ಹೋಗ್ತೀವಿ. ಆ ಪ್ರತಿ ವಾರ್ಡ್ನಿಂದ ಒಬ್ಬ ಪಾಲಿಕೆ ಸದಸ್ಯರನ್ನ ಚುನಾವಣೆ ಮಾಡ್ತಾ ಹೋಗ್ತೀವಿ. ಆ ಸದಸ್ಯರುಗಳ ಪ್ರತ್ಯಕ್ಷ ಮತದಾನದ ಮೂಲಕ ಚುನಾವಣೆ ಮಾಡ್ತಾ ಹೋಗ್ತಾರೆ. ಪಾಲಿಕೆಗಳಲ್ಲೂ ಸಹ ಮೀಸಲಾತಿಯನ್ನು ಕಾಣ್ತಾ ಹೋಗ್ತೀವಿ. ಆ ಚುನಾಯಿತ ಸದಸ್ಯರ ಜೊತೆಗೆ ರಾಜ್ಯ ಸರ್ಕಾರವು ನಗರ ಯೋಜನೆ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಆಡಳಿತದಲ್ಲಿ ಪರಿಣಿತಿಯುಳ್ಳ 5 ಜನರನ್ನು ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡ್ತಾ ಹೋಗ್ತಾರೆ. ಆ ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಸದಸ್ಯರಿಗೆ ಯಾವುದೇ ರೀತಿಯಾದಂಥ ಮತ ಚಲಾಯಿಸುವ ಹಕ್ಕಿರೋದಿಲ್ಲ. ಜೊತೆಗೆ ಆ ಸಭೆಗೆ ಹಾಜರಾಗಿ ಅಲ್ಲಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ಬೋದು. ಜೊತೆಗೆ ಆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡುವ ನಗರವನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ಪ್ರತಿನಿಧಿಸುವ ಲೋಕಸಭಾ ಹಾಗೂ ವಿಧಾನಸಭಾ ಸದಸ್ಯರು ಮತ್ತು ಮಹಾನಗರ ಪಾಲಿಕೆಯ ಅಸ್ತಿತ್ವದಲ್ಲಿರುವ ನಗರದಲ್ಲಿ ಮತದಾರರಾಗಿ ನೋಂದಾಯಿತರಾಗಿರುವ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳಿಗೆ ಸಭೆಯಲ್ಲಿ ಭಾಗವಹಿಸುವ, ಮತ ಚಲಾಯಿಸುವ ಹಕ್ಕುಗಳಿರುತ್ತವೆ. ಆ ಮಹಾನಗರ ಪಾಲಿಕೆಯ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳು ಇರ್ತಾ ಹೋಗ್ತದೆ. ವಿಶೇಷ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರ ಗರಿಷ್ಠ 1 ವರ್ಷದವರೆಗೆ ಅಧಿಕಾರಿ ಅವಧಿಯನ್ನು ವಿಸ್ತರಣೆ ಮಾಡ್ತಾ ಹೋಗ್ಬೋದು. ಇಲ್ಲಿ ಮಹಾಪೌರ ಮತ್ತು ಉಪಮಹಾಪೌರರು ಪಾಲಿಕೆಯ ನಾಯಕರುಗಳು ಎನಿಸಿಕೊಳ್ತಾರೆ. ಅಂದರೆ ಅಧ್ಯಕ್ಷ, ಉಪಾಧ್ಯಕ್ಷ ಥರನೇ ಇಲ್ಲಿ ಮೇಯರ್ ಮತ್ತು ಉಪಮೇಯರ್ ಇವರು ಪಾಲಿಕೆಯ ಸದಸ್ಯರುಗಳಿಂದ ಆಯ್ಕೆ ಆಗ್ತಾ ಹೋಗ್ತಾರೆ ಅಥವಾ ಚುನಾಯಿಸಲ್ಪಡ್ತಾರೆ. ಇವರ ಒಂದು ಅಧಿಕಾರಾವಧಿ 1 ವರ್ಷಗಳಾಗ್ತಾ ಹೋಗ್ತದೆ. ಈ ಮಹಾಪೌರರು ಮಹಾನಗರ ಪಾಲಿಕೆಯ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆ ಸಭೆಯ ತೀರ್ಮಾನಗಳನ್ನು ಕೈಗೊಳ್ತಾ ಹೋಗ್ತಾರೆ. ಆ ಮಹಾಪೌರರು ಆ ಮಹಾನಗರ ಪಾಲಿಕೆ ಕಾರ್ಯನಿರ್ವಹಣೆ ನಿಯಂತ್ರಣ ಮಾಡ್ತಾ ಹೋಗ್ತಾರೆ. ಆ ಸಮರ್ಥ ಆಡಳಿತ ನೀಡಲು ಸಲುವಾಗಿ ಸ್ಥಾಯಿ ಸಮಿತಿಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಆ ಮಹಾಪೌರನನ್ನು ನಗರದ ಪ್ರಥಮ ಪ್ರಜೆ ಅಂತ ಕರ್ತಾರೆ. ರಾಜ್ಯದ ಪ್ರಥಮ ಪ್ರಜೆ
ರಾಜ್ಯಪಾಲ, ದೇಶದ ಪ್ರಥಮ ಪ್ರಜೆ, ರಾಷ್ಟ್ರಪತಿ ಅದರಂತೆ ಕೂಡ ನಗರದ ಪ್ರಥಮ ಪ್ರಜೆ ಆ ಮಹಾಪೌರರು ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಮಹಾನಗರ ಪಾಲಿಕೆಯ ಕಾರ್ಯನಿರ್ವಹಣೆಯನ್ನು ಮಹಾನಗರ ಪಾಲಿಕೆಯ ಆಯುಕ್ತರು ನೋಡ್ಕೊಳ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಯ ಹುದ್ದೆಯನ್ನು ಅಲಂಕರಿಸ್ತಾ ಹೋಗ್ತಾರೆ. ಇವರನ್ನು ರಾಜ್ಯ ಸರ್ಕಾರ ನೇಮಿಸ್ತಾ ಹೋಗ್ತೈತಿ. ಮಹಾನಗರ ಪಾಲಿಕೆಯ ಆಯುಕ್ತರು ಎಲ್ಲ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ಬೇಕಾದ ಮಾಹಿತಿಯನ್ನು ಒದಗಿಸ್ತಾ ಹೋಗ್ತಾರೆ. ಮಹಾನಗರ ಪಾಲಿಕೆಯ ಆಯುಕ್ತರು ಮಹಾಪೌರನಿಗೂ ಸಹಕರಿಸಿ ಮತ್ತು ಆ ನಿರ್ಧಾರಗಳನ್ನು ಕಾರ್ಯಗತಗೊಳಿಸಲು ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ. ಇವರನ್ನು ಮಹಾನಗರ ಪಾಲಿಕೆಯ ಆಯುಕ್ತರಂತಂದು ಹೇಳ್ತಾ ಹೋಗ್ತಾರೆ. ಇಲ್ಲಿಯವರೆಗೆ ನಾವು ಸ್ಥಳೀಯ ಸ್ವಯಂ ಸರ್ಕಾರಗಳ ಒಂದು ತರಗತಿಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಒಂದು ತರಗತಿ ಪರಿಣಾಮಕಾರಿಯಾಗಿದ್ದರೆ ಈ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀರಿ. ಪ್ರಸ್ತುತ ಚಾಲ್ತಿಯಲ್ಲಿರುವ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯು ಜಾರಿಯಾದ ವರ್ಷ 1993ರಲ್ಲಿ ಗ್ರಾಮದ ಎಲ್ಲ ಮತದಾರರು ಪಾಲ್ಗೊಳ್ಳಬಹುದಾದ ಗ್ರಾಮದ ಮಂಡಳಿಯನ್ನು ಗ್ರಾಮ ಸಭೆ ಅಂತ ಕರಿತಾ ಹೋಗ್ತಾರೆ. ತಾಲೂಕು ಪಂಚಾಯಿತಿಗಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ಪರ್ಯಾನುಕ್ರಮ ಮೂಲಕ ಜಿಲ್ಲಾ ಪಂಚಾಯಿತಿಯ ದಿನನಿತ್ಯದ ಕಾರ್ಯಗಳನ್ನು ನೋಡಿಕೊಳ್ಳಲು ನೇಮಕವಾಗುವ ಅಧಿಕಾರಿಯನ್ನು ಏನಂತ ಕರಿತಪ್ಪ ಅಂದ್ರೆ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತಾರೆ. ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸೇರಿದಂತೆ ಕರ್ನಾಟಕದಲ್ಲಿ ಒಟ್ಟು ಮಹಾನಗರ ಪಾಲಿಕೆಗಳ ಸಂಖ್ಯೆ 11 ಆಗಿದೆ. ಇಲ್ಲಿವರೆಗೂ ನನ್ನ ಒಂದು ತರಗತಿಯನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ನೀವು ಯಾರೋ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದವನ್ನು ತೋರಿಸ್ತಾ ಹೋಗ್ತೀನಿ. ಜೊತೆಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಮುಗಿಸ್ತಾ ಇದೆ.